ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಸೂಪರ್ ಆಗೇ ಇರ್ತೀರಾ ನಾನು ಇವತ್ತು ಶಾಪಿಂಗ್ ಮಾಡ್ಬೇಕಂತ ಎಲ್ಲಿ ಬಂದಿದ್ದೀನಿ ಗೊತ್ತಾ ಜಯನಗರಕ್ಕೆ ಬಂದಿದ್ದೀನಿ ಬೈ ದ ವೇ ಇವತ್ತು ಸ್ಯಾಟರ್ಡೇ Hello. Today is not Saturday. Hi uncle. Today is not Saturday. Today is my day and it is shopping day. Hello Anna, ಚೆನ್ನಾಗಿದ್ದೀರಾ? So Jayanagarli it happens because ಮುಕ್ಲರೆ ಜನ. So ಬನ್ನಿ ಶಾಪಿಂಗ್ ಮಾಡೋಣ. ಅಲ್ಲ ನಾನು ಆಕ್ಚುಲಿ ಏನು ಹೇಳ್ತಿದ್ದೀನಿ ಅಂದ್ರೆ ಜಯನಗರನ ಸದ್ಯಕ್ಕೆ ನಿಮಗೆ ಬರ್ಕೊಟ್ಟಿದ್ದೀನಿ ಇವತ್ತು ಒಂದು ದಿವಸಕ್ಕೆ. ಜಯನಗರ ನೀವೇ ನನಗೆ ಬರ್ಕೊಡೋದು, ನಾನು ಬಿಟ್ಟೋದ್ಮೇಲೆ ನಿಂದಾಗಿರೋದು. ಬೆಂಗಳೂರಲ್ಲಿ ಏನು ತಗೋಬೇಕಂದ್ರೂ ಜಯನಗರ್ಗೆ ಬರ್ತಾ ಇದ್ದೆ. ಒಂಥರ ಎಲ್ಲ ವಸ್ತುಗಳು ಒಂದೇ ಜಾಗದಲ್ಲಿ ಸಿಗುವಂತಹ ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ. ನೀನು ಹಾಕು ಚಿನ್ನ, ಯಾಕೆ ಕೇಳ ಅವಮಾನ ಮಾಡ್ತೀರಾ ನಂಗೆ? ಮಂಚ ಕಷ್ಟ ಪಡೋದೇ ತಿನ್ನಕ್ಕಲ್ವಾ ಫ್ರೆಂಡ್ಸ್? ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಸೂಪರ್ ಆಗೇ ಇರ್ತೀರಾ ನಾನು ಇವತ್ತು ಶಾಪಿಂಗ್ ಮಾಡ್ಬೇಕಂತ ಎಲ್ಲಿ ಬಂದಿದ್ದೀನಿ ಗೊತ್ತಾ ಜಯನಗರಕ್ಕೆ ಬಂದಿದ್ದೀನಿ ಬೈ ದ ವೇ ಇವತ್ತು ಸ್ಯಾಟರ್ಡೇ ಹಲೋ ಹಾಂ ನಮಸ್ಕಾರ. ಟುಡೇ ಇಸ್ ನಾಟ್ ಸ್ಯಾಟರ್ಡೇ. ಹಾಯ್ ಅಂಕಲ್. ಟುಡೇ ಇಸ್ ನಾಟ್ ಸ್ಯಾಟರ್ಡೇ. ಟುಡೇ ಇಸ್ ಮೈ ಡೇ ಆ್ಯಂಡ್ ಇಟ್ ಇಸ್ ಶಾಪಿಂಗ್ ಡೇ. ಹಲೋ ಅಣ್ಣ, ಚೆನ್ನಾಗಿದ್ದೀರಾ? ಸೊ ಜಯನಗರ್ಲಿ ಇಟ್ ಹ್ಯಾಪನ್ಸ್ ಬಿಕಾಸ್ ಮುಕ್ಲರೆ ಜನ. ಸೊ ಬನ್ನಿ ಶಾಪಿಂಗ್ ಮಾಡೋಣ. ವೇಟ್, ಕಾಲ ಮೇಲೆ ಕಲ್ಲೆತ್ತ ಕಳೋದು ಅನ್ನೋದು ಇದಕ್ಕೇನೆ. ಇವತ್ತು ನಾನು ಆ್ಯಂಕರು ಅಲ್ಲ, ಹೋಗಿ ಶಾಪಿಂಗಿಗೆ ಯಾರನ್ನ ಕರ್ಕೊಂಬಂದಿದ್ದಾರೆ? ಅಭಿಮಾನಿಗಳೇ ಯಾರನ್ನ ಕರ್ಕೊಂಬಂದಿದ್ದಾರೆ? ನನ್ನ. ಅದಕ್ಕೆ ಈಗ ಒಂದು ಸ್ವಲ್ಪ ಹಿಡಿದು ನಿಲ್ಸ್ಕೊತೀನಿ, ಇಲ್ಲಾಂದ್ರೆ ಕೈಗೆ ಸಿಗಲ್ಲ, ಹೋಗ್ಬಿಡ್ತಾರೆ ಅವರು. ಸೊ ಇವತ್ತು ನಮ್ಮ ಶಾಪಿಂಗ್ ಎಪಿಸೋಡಲ್ಲಿ ಸಖತ್ ಒನ್ ಆ್ಯಂಡ್ ಓನ್ಲಿ ನಯನ ಡಾರ್ಲಿಂಗ್ ಇದ್ದಾರೆ. ಅಲ್ಲ ನಾನು ಆಕ್ಚುಲಿ ಏನು ಹೇಳ್ತಿದ್ದೀನಿ ಅಂದ್ರೆ ಜಯನಗರನ ಸದ್ಯಕ್ಕೆ ನಿಮಗೆ ಬರ್ಕೊಟ್ಟಿದ್ದೀನಿ ಇವತ್ತು ಒಂದು ದಿವಸಕ್ಕೆ. ಜಯನಗರ ನೀವೇ ನನಗೆ ಬರ್ಕೊಡೋದು, ನಾನು ಬಿಟ್ಟೋದ್ಮೇಲೆ ನಿಮ್ದಾಗಿರೋದು. ತುಂಬ ಚಿಕ್ಕವರಿಂದ ಇಲ್ಲೇ ಶಾಪಿಂಗ್ ಮಾಡ್ತಾ ಇರೋದು. ಸೊ ಹಾಗಾಗಿ ದಿಸ್ ಇಸ್ ಒಂಥರ ಹಾರ್ಟ್ ಆಫ್ ಮೈ ಎಮೋಷನ್ಸ್ ಎಲ್ಲ ಬೆಂಗಳೂರು. ಹೌದಪ್ಪ, ನಾನು ಬೆಂಗಳೂರಲ್ಲಿ ಏನು ತಗೋಬೇಕಂದ್ರು ಜಯನಗರ್ಗೆ ಬರ್ತಾ ಇದ್ದೆ. ಒಂಥರ ಎಲ್ಲ ವಸ್ತುಗಳು ಒಂದೇ ಜಾಗದಲ್ಲಿ ಸಿಗುವಂತಹ ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಆಸೆಯನ್ನು ತೀರಿಸುವ ಏಕೈಕ ಜಾಗ ಅಂದ್ರೆ ಇಟ್ ಇಸ್ ಜಯನಗರ್ 4th ಬ್ಲಾಕ್. ನಾನು ಇನ್ನೂ ಮಿಡಲ್ ಕ್ಲಾಸ್. ಇವಳು ಮುಕ್ಲಾರೆ ದುಡಿತಾಳೆ, ಇವಳು ಹೆಂಗ್ ಮಿಡಲ್ ಕ್ಲಾಸ್ ಅನ್ಬೇಡಿ, ನಾನು ಇನ್ನೂ ಮಿಡಲ್ ಕ್ಲಾಸ್. ಹಲೋ ಎಕ್ಸ್ಕ್ಯೂಸ್ ಮಿ, ಜಯನಗರ್ 4th ಬ್ಲಾಕ್ ಅಂದ್ರೆ ಜಯನಗರ 4th ಬ್ಲಾಕ್ ಅಂತ ಮಾಡಿ ಧನಂಜಯ ಅವರು ಡಾಲಿ ಧನಂಜಯ ಆಗಿದ್ದಾರೆ ಇವತ್ತು, ಗೊತ್ತಾ? ನಾನೇನಂತ ಮಾಡಲಿ, ನಾನು ಶಾಪಿಂಗ್ ಮಾಡಿಬಿಟ್ಟು ಅವರು ಅಲ್ಲಿ ನೋಡಿ ಹೆಂಗ್ ಓಡಾಡ್ತಾರೆ ಮಾತಾಡಕ್ಕೆ. ಜಯನಗರ ಅಂದ್ರೆ ಹಂಗೆ ಮಾತಾಡಂಗಿಲ್ಲ, ಶಾಪಿಂಗ್ ಮಾಡ್ಬೇಕು. ಲೆಟ್ಸ್ ಗೋ. ನನ್ನ ಬಗ್ಗೆ ಗೊತ್ತಾ? ಎಲ್ಲಿ ನೋಡಿದ್ರಿ? ಲವ್ ಯು. ಎಲ್ಲಿ ನೋಡಿದ್ರಿ? ಕ್ರೈಮ್ ಸ್ಟೋರಿ ನೋಡಿರ್ತಾರೆ. ಬನ್ನಿ. ಶಾಪಿಂಗ್ ಮಾಡುವಾಗ ಯಾವಾಗ್ಲೂ ನಂದೊಂದು ಶಾಸ್ತ್ರ ಇದೆ, ಗೋಲ್ಗಪ್ಪ ತಿನ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಏ ಕಮಾನ್ ಯಾ, ಸೊ ಐ ಆಮ್ ಸರ್ಚಿಂಗ್ ಫಾರ್ ಗೋಲ್ಗಪ್ಪ. ಅಣ್ಣ ಭಯ್ಯಾ ಪಾಪ ಇಷ್ಟು ಅರ್ಲಿ ಮಾರ್ನಿಂಗ್ ಬಂದಿರ್ತಾರೋ ಇಲ್ವೋ, ಅವರು ಆಲೂಗಡ್ಡೆ ಬೇಯಿಸ್ಬೇಕು, ಈರುಳ್ಳಿ ಸಿಪ್ಪೆ ಸುಲಿಬೇಕು. ನಮ್ಮ ಭಯ್ಯಾಗಿನ ಗುಡ್ ಮಾರ್ನಿಂಗೇ ಆಗಿಲ್ಲ ಅನ್ಸುತ್ತೆ. ಓ, ಈ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇರೋದಾ ಫ್ರೆಶ್ ಆಗಿ? ಸೂಪರ್. ಮಾಡಿ. ಹೌದಾ? ಕನ್ನಡದವನ? ಅಯ್ಯೋ ಬಂಗಾರ, ಕನ್ನಡದವನು ಗೋಲ್ಗಪ್ಪ, ಕನ್ನಡದವನು. ಎಷ್ಟರ ಕೊಡುಗರು, ನಿಧಾನಕ್ಕೆ ಹಾಕೋ, ಜಿನ್ ಅಂತ ಹಾಕ್ಬೇಡ. ಇನ್ನೊಂದು ಸ್ವಲ್ಪ ಖಾರ ಹಾಕೋ. ಹಂಗನ್ಬಿಟ್ಟು ಬೆಳಗ್ಗೆ ಎಲ್ಲ ನೆನ್ಸ್ಕೊಳಂಗೆ ಹಾಕ್ಬೇಡ. ನನ್ನಂತ ಮನೆಯಲ್ಲಿ ಎಷ್ಟು ಜನ ಬರ್ತಾರೆ? ಇಲ್ಲಿ ಚಿಯರ್ಸ್. ಹಿಂಗ ಚಿಯರ್ಸ್. ನೋಡಿ, ಶುಭಾರಂಭ ಮಾಡಿ ಶಾಪಿಂಗು ಅಂದ್ರೆ ಅವರು ತಿನಿಸಿನಿಂದ ಶುಭಾರಂಭ ಮಾಡಿದ್ದಾರೆ. ಮಂಚ ಕಷ್ಟ ಪಡೋದೇ ತಿನ್ನಕ್ಕಲ್ವಾ ಫ್ರೆಂಡ್ಸ್? ಲಕ್ಷ್ಮೀ ಬಾರಮ್ಮ, ಶನಿವಾರ ಆದ್ರೂ ಬಾರಮ್ಮ, ಭಾನುವಾರ ಆದ್ರೂ ಬಾರಮ್ಮ, ಸೋಮವಾರ ಆದ್ರೂ ಓಕೆ. ತಗೊಳ್ಳಿ, 1 2 ನಮ್ಮಪ್ಪ ನಿಂಗೆ ತಗೋ ಬಂಗಾರ, ಶಾಪಿಂಗ್ ಮಾಡು ಅಂತ ಕೊಟ್ಟಿರಲಿಲ್ಲ. 4 5,000 ಕೊಟ್ಟು ಕೈ ತೊಳ್ಕೊಂಡಿದ್ದೀನಿ. ಆಯ್ತಾ? ನೀವು ಇವಾಗ ಏನು ಮಾಡ್ತೀರಾ ನೋಡ್ತೀನಿ. ಶುಭಾರಂಭ ಆಗಿದೆ, ಪಾನಿಪುರಿಯಿಂದ ಖಾರ ಬೇರೆ ಆಗ್ತದೆ. ಖಾರ ಹಾಕು ಅಂತ ಹಾಕ್ಸ್ಕೊಬಿಟ್ಟೆ, ಇವಾಗ ಕಿಕ್ ಹೊಡಿತಿದೆ. ನಾನು ಅದಕ್ಕೆ ಶಿವಾಜಿನಗರ್ಗೆ ಬಿಟ್ಬಿಡೋಣ, ಅದಕ್ಕೆ ಮುಂಚೆ ಜಯನಗರ್ನಲ್ಲಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡು ಬಂದಿರೋದು. ಈಗ ನೆಕ್ಸ್ಟ್ ನೈಟಿಗೆ ತಗೊಳ್ಬೇಕು.
ಹುಚ್ಚಿ ನಾನು ಹೇಳಿಲ್ವಾ ಏನು ತಗೊಂಡ್ರು 10 ರೂಪಾಯಿ, ಏನು ತಗೊಂಡ್ರು 20 ರೂಪೀಸ್, ಅದೇ ಅಂಗಡಿ ಇದು. ರೂಪಾಯಿ ಒಂದು ಮೆಹಂದಿ ಕೋನ್, ಡೈಮಂಡ್ ಸ್ಟಿಕ್ಕರ್. ಆ್ಯಕ್ಚುಲಿ ನಮ್ಮ ಕಡೆ ಕ್ಲಿಪ್ ಅಂತಾರೆ, ನಿಮ್ಮ ಕಡೆ ಕಿಲಿಪ್ ಅಂತಾರೆ. ನಾರು ನೇನ್ ಪಾಲಿಸ್ ತೆಗೆ ವಾಟ್ರು. ಇನ್ನೇನಿದೆ? ಇದೇನು ಪೆನ್ಗಳ ತರ ಇದಾವಲ್ಲ? ಪೆನ್ ಅಲ್ಲ ಇದು, ತುಟಿಗೆ ಹಾಕೋತಿರಲ್ಲ ಏನಿದು, ಲಿಫ್ಟ್ ಲೈನರ್. ಓಕೆ ಓಕೆ, ನಂಗೆ ಗೊತ್ತೇ ಇರಲಿಲ್ಲ. ಏನ್ರಿ ಇದೇನಿದು? ಇದು ಬೇಡ ಬಿಡಿ, ಬೇಡ ಬೇಡ ಬೇಡ. ಇದಕ್ಕೇನು ಅಂತಿರಲ್ಲ? ಅದಕ್ಕೇನಂತಾರೆ ನಂಗೂ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಏನೋ ನಮ್ಮ ಕೂದಲನ್ನ ನಾವು ಫ್ರೀ ಹೇರ್ ಬಿಟ್ಟು 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 ಕ್ರಂಚಸ್, ಕ್ರಂಚೀಸ್ ಏನೋ ಹೇಳ್ತಾರೆ. ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಈ ಥರ ನನ್ನ ಹತ್ರ ಇದೆ ಆಲ್ರೆಡಿ, ಸೊ ಐ ಡೋಂಟ್ ಪರ್ಚೇಸ್. ಇದೆಲ್ಲ 10 ರೂಪಾಯಿಗೆ ಸಿಗುವಂಥ ಐಟಮ್ಸ್ಗಳು ಜಯನಗರಲ್ಲಿ. ಬಟ್ ನಾನು ಇದನ್ನು ತಗೊಳ್ಳಲ್ಲ. ಬನ್ನಿ ಒಂದು ಚೆನ್ನಾಗಿರೋ ಬ್ಯಾಗ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ತುಂಬ್ಕೊಳ್ಳೋಕೊಂದು ಬೇಕಲ್ಲ, ಹಂಗನ್ಬಿಟ್ಟು ನೀವು ರೇಸನ್ ಬ್ಯಾಗ್ ಎಲ್ಲ ಕೊಡಿಸ್ಬೇಡಿ. ಅಲ್ಲ, ನಾವಿವಾಗ ದುಡ್ಡು ಕೈ ಕೊಟ್ಟು ಜಯನಗರ ರೋಡಿಗೆ ಬಿಟ್ಟು ನಿಂತ್ಕೊಂಡಿದೀವಿ. ಹೆಂಗೆ ಅಲ್ವಾ? ಏನಿದ್ರು ದುಡ್ಡು ಕೊಟ್ಬಿಟ್ಟು ಮಕ್ಕಳು ನಿಂಗೆ ಹಾಳು ಮಾಡೋದು ನೋಡಿ. ಜಯನಗರ ಕರ್ಕೊಂಬಂದ್ಬಿಟ್ಟು ಹೆಂಗೆ ಹಾಳು ಮಾಡೋದು. ಏನಿದ್ರು ಇವತ್ತು ಒಂದಿನಕ್ಕೆ ಜಯನಗರನ ಬರ್ಕೊಟ್ಟಿರೋದ್ರಿಂದ ಅಕಸ್ಮಾತ್ ಕ್ಯಾಮ್ರಾ ಏನಾದ್ರು ಇಲ್ಲೇ ಹೋಗಿದ್ರೆ ನಾನು ನೈಟಿ ಅಂತಿದ್ದೆ. ಬಟ್ ಕ್ಯಾಮ್ರಾ ಇರೋದ್ರಿಂದ ಸುಮ್ಮನೆ ಇದೀವಿ. ಇನ್ನು ಅದನ್ನು ತಗೊಳ್ಳಿ, ಯಾರು ಬೇಡ ಅಂದಿದ್ದೀಗ. ಏನಣ್ಣ ಇದು? ಕಳ್ಳೆ ಬೀಜ. ಕಳ್ಳೆ ಬೀಜ ಅದನ್ನ ಓಪನ್ ಮಾಡಿಲ್ಲ. ಏನಾದ್ರು ತಗೊಳ್ಳಿ ಅಂದ್ಬಿಟ್ಟು ಅಲ್ಲಿ ಏನು ಇಟ್ಟೇ ಇಲ್ಲ. ಬ್ಯಾಗ್ ನೋಡಿ ಫ್ರೆಂಡ್ಸ್, ನೈಟಿ. ಓ, ನೈಟಿ ತೋರಿಸ್ತಿದ್ದೀನಿ ಅಷ್ಟೇ. ಇದರಲ್ಲಿ ಕೋಫ್ತಾ ಡಿಸೈನ್ ಎಲ್ಲ ಬರುತ್ತೆ. ನಾವಿಲ್ಲೇ ಯಾವಾಗಲೂ ನೈಟಿ ಪರ್ಚೇಸ್ ಮಾಡೋದು. ಓಕೆ. ನಮ್ಮ ಅಂಕಲ್ ಎಲ್ಲೋದ್ರು, ಅವ್ರಿನ್ನ ಬಂದಿಲ್ಲ ಅನ್ಸುತ್ತೆ. ನೀವೇನಾ ಓನರು? ನಾವು ಇಲ್ಲೇ ರೀ ನೈಟಿ ಪರ್ಚೇಸ್ ಮಾಡೋದು. ಹೆಣ್ಮಕ್ಳಿಗೆ ಒಂದು ಕಂಫರ್ಟಬಲ್ ಡ್ರೆಸ್ ಅಂದರೆ ನೈಟಿ ಅಲ್ವಾ, ಅದಕ್ಕೆ. ಬಟ್ ಐ ಆಮ್ ಸರ್ಚಿಂಗ್ ಫಾರ್ ಅ ಬ್ಯಾಗ್. ಎಸ್, ಬ್ಯಾಗ್ ಅಂಗಡಿ ಸಿಕ್ತು. ಚೆನ್ನಾಗಿದೆ. ಹೌದು, ಮೇಕಪ್ದು. ಇದು ಓಪನ್ ಕರ್ಕೆ ದಿಕ್ಕಾವು. ಸೋ ಕ್ಯೂಟ್. ಚೆನ್ನಾಗಿದೆ ಅಲ್ವಾ? ಎಷ್ಟು? ಸ್ವಲ್ಪ ಅಂದ್ರೆ ಎಷ್ಟು? ಜಾಸ್ತಿ ಆಯ್ತು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತು. ನಮ್ಮ ಹೆಣ್ಮಕ್ಳ ಪ್ರಾಬ್ಲಮ್ ಏನು ಗೊತ್ತಾ? ಕಲರ್ ಕೊಟ್ರೆ ಬೇರೆ ಪ್ಯಾಟ್ರನ್ ಇದೆಯಾ ಅಂತ ಕೇಳ್ತೀವಿ, ಪ್ಯಾಟ್ರನ್ ಕೊಟ್ರೆ ಆ ಕಲರ್ ಇದೆಯಾ ಅಂತ ಕೇಳ್ತೀವಿ. ಏನಿರಲ್ವೋ ಅದನ್ನ ಕೇಳ್ತೀವಿ. ಇದು ಇರ್ಲಿ, ಬೇರೆ ನೋಡ್ಬೇಕು. ಅದು ನೋಡ್ಬಿಟ್ಟು ಆಮೇಲೆ ಕಮ್ಮಿ ಅಂದ್ರೆ ಎಷ್ಟು ಹೇಳಿ? 1100 ನಾವು ಒಂದ್ಸತಿ ನೋಡ್ಕೊಂಡು ಬರೋಣ ಬನ್ನಿ. ಇದು ಹೆಂಗೂ ಇರುತ್ತೆ. ಇಲ್ಲೇ ಇರ್ತೀರ ತಾನೆ? ಇರಿ, ನಾನು ಇನ್ನ ಬೇರೆ ಬ್ಯಾಗ್ ನೋಡೋಣ. ಅಯ್ಯೋ ಅಯ್ಯೋ, ಸಾರಿ ಅಣ್ಣ, ಮುಟ್ಟಿದ ತಕ್ಷಣ ಬಿದ್ದೋಯ್ತು. ಈ ಬುದ್ಧಿವಂತಿಕೆನ ಯಾವಾಗಲೂ ಉಪಯೋಗಿಸಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಇದರಲ್ಲಿ ಬೇರೆ ಕಲರ್ ಅಂತ ಹೇಳಿ. ಅವ್ರು ಅವಾಗ ಕಲರ್ ಕೊಟ್ಬಿಟ್ರೆ ಬೇರೆ ಪ್ಯಾಟ್ರನ್ ಅಂತ ಕೇಳಿ, ಚೆನ್ನಾಗಿರುತ್ತೆ. ಮುಕ್ತರ ರೇಟ್ ಇದು ಹೇಗಿದೆ ಫ್ರೆಂಡ್ಸ್? ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಇದ್ದರೆ ಅಟ್ಲೀಸ್ಟ್ ಒನ್ ಡೇ ಔಟಿಗೆ ಏನಾದರೂ ಕೊಂಡು ಹೋಗೋ ಚೆನ್ನಾಗಿದೆ ಅಂತ. ಎಲ್ಲದನ್ನು ತುಂಬೋದು. ಎಷ್ಟು ಸರ್ ಫೈನಲ್? ಏನಂದ್ರೆ ಅವರು 750. ಹೌದು ಅಣ್ಣ, ಇನ್ನೊಂದು ಚೂರು ಕಡಿಮೆ ಮಾಡಿಕೊಡಿ ನಮ್ದು ಇವತ್ತು ಪ್ಲೀಸ್. ಅದಕ್ಕಿಂತ ಕಮ್ಮಿ ಇಲ್ವಾ? 750 ಸರ್. ಇದು ಆ್ಯಕ್ಚುಲಿ ಒಂದು 600 ಅಷ್ಟೇ ಸರ್. ಇದು ಜಿಪ್ಪು ಇದಾಗಿದೆ, ಜಿಪ್ಪು ಹಾಳಾಗಿದೆ ಇದು. ಬನ್ನಿ ಬೇರೆ ಕಡೆ ನೋಡ್ಕೊಂಡು ಬರೋಣ, ತುಂಬ ಅಂಗಡಿಗಳಿದ್ದಾವೆ. ಹಲೋ ಅನ್ವಿಕಾ ಅವರೇ, ಮೆನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ದೇವರು ನಿಮಗೆ ಆಯುಷು, ಆರೋಗ್ಯ, ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು. ಚೆನ್ನಾಗಿದೆ ಅನಿಸ್ತು ಇದು ಬ್ಲ್ಯಾಕ್ ಕಲರ್. ಒಂದು ಸ್ವಲ್ಪ ಬ್ಲ್ಯಾಕ್ ಬೇಗ. ಓಯ್ ವಾವ್, ದಟ್ ಈಸ್ ಆಲ್ಸೋ ಸೂಪರ್. ಆದರೆ ನಾನೇನಾದರೂ ಈ ಡ್ರೆಸ್ ಪರ್ಚೇಸ್ ಮಾಡಿದ್ರೆ ನಾನು ಶಾಪಿಂಗ್ ಇಲ್ಲೇ ಮುಗ್ದು. ಅದು ಅಷ್ಟಿದೆಯಾ ಅಣ್ಣ? ಇದು ಎಷ್ಟು? ನಾನು ಹೇಳಲಿಲ್ಲ.
ಅದು ಸಾರಿ ಅದು ಸ್ಯಾರಿ ಇದೆಯಲ್ಲ ಬ್ಲ್ಯಾಕ್ ಕಲರ್ ಸಾರಿ. ದೇವ್ರೆ, ಯಾರಾದ್ರೂ ಯಾಕಡೆ ತಗೋತಾರೆ, ಏಣಿನೇ ತಗೋತಾರ. ಅಲ್ಲ, ಇದ್ರಲ್ಲಿ ನನ್ನ ಕಾಲು ಹುಡುಕ್ಬೇಕು ನಾನು. ಅಲ್ಲಿ ಹುಡ್ಕದಿರಲ್ಲ ಕಿಸ್ಕ ಬಿದ್ದು ಬಿಡಲ್ವಾ? ಇಲ್ಲ, ಬೀಳ್ದೆ ಇರಂಗೆ ಎಷ್ಟು ದೊಡ್ಡ ಸ್ಲಿಪ್ಪರ್ ಇದೆ. ಏನೇನು ಡಿಸೈನ್ ಬಂದು ಕಾಲೇ ಮುಚ್ಚೋಗೋತಾರ ಸ್ಲಿಪ್ಪರ್ಗಳು. ಇದು ಸ್ಲಿಪ್ಪರು, ಶೂಸ್ ಅಲ್ಲ, ಆದರೆ ಶೂಸ್ ಥರನೇ ಇದೆ ಸ್ಲಿಪ್ಪರು. ಹೇಳಿದ್ರೆ ನಂಗೆ ಏನೋ ಅರ್ಥನೇ ಆಗಲಿಲ್ಲ. ಅರ್ಥನೇ ಆಗದೆ ಇರೋ ಥರ ಇದೆ. ಬನ್ನಿ ನಾವು ಜಾಕೆಟ್ ಹುಡ್ಕೋಣ. ಬನ್ನಿ ಬನ್ನಿ. ನಿಮ್ಮ ಮಗಳಿಗೆ ಏನು ಅಂತೀರಾ? ಅವಳಿಗೆ ಒಂದು ಚಂದದ ಸ್ಲಿಪ್ಪರು, ಒಂದು ಚಂದದ ಫ್ರಾಕು. ಓಕೆ, ಡನ್. ಕ್ಯೂಟ್ ಕ್ಯೂಟ್. ಹಾಂ, ಚೂರು ಲೂಸ್ ಬೇಕು ಕಣಕ್ಕ, ಯಾಕೋ ಬಿಗಿತದೆ. ಕರೀದ್ ಬೇಡ. ಹೌದಾ? ಚೆಕ್ ಮಾಡಿ, ನನ್ನ ಕಲರ್ ಸೈಜ್. ಹಾಂ, ದಿಸ್ ಇಸ್ ಫೈನ್ ಅನ್ಸುತ್ತೆ. ಸೈಜ್ ಓಕೆ ಓಕೆ ಅಲ್ಲ? ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಾಣಿಸ್ತು. ಆದರೆ ಈ ಥರದ್ದು ಒಂದು ಇಲ್ಲವೇ ಇಲ್ಲ, ಹಾಕೇ ಇಲ್ಲ ಯಾವಾಗಲೂ. ವೆರಿ ನೈಸ್. ಹೆಂಗಿದೆ? ಹೇಯ್, ಅಕ್ಕ ಯಾವುದು ತೆಗಿತಾವಳೆ ಕಲರ್. ಈಗ ನಿಮಗೇನು ಹೇಳಿದೆ? ಕಲರ್ ಚೆನ್ನಾಗಿದೆ, ಬ್ಲ್ಯಾಕು. ಪ್ಯಾಟರ್ನ್ ಬೇರೆದಿದೆಯಾ? ಅಲ್ಲಪ್ಪ, ನೀವು ಬ್ಲ್ಯಾಕ್ ಹಾಕಲ್ವಾ ಅಂತ ಕೇಳಿದೆ. ಓ, ಹಾಕ್ತೀನಿ, ಮಸ್ತಾಗಿ ಹಾಕ್ತೀನಿ. ಇದು ಚೆನ್ನಾಗಿದೆ. ಇದು ಈ ಬ್ಲೂನು ಚೆನ್ನಾಗಿದೆ. ಏನು ಹೆಣ್ಮಕ್ಳಿಂದ ಇದಕ್ಕೆ ಶಾಪಿಂಗ್? ಅಕ್ಕ ನೀನು ಹೇಳು, ನಾನು ಯಾವ್ದ್ರಲ್ಲಿ ಚೆನ್ನಾಗಿ ಕಾಣ್ತೀನಿ? ನೀನು ಏನು ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ, ನನ್ನೇ ಮಾತ್ರ ಇದರಲ್ಲೇ ಮುಚ್ಚಿಬಿಡ್ತೀನಿ. ಚೆಲ್ಮಿ ಜಾಕೆಟೇ ಇಲ್ಲ. ಏ, ನಮ್ಮನೇಲೆ ನೋಡ್ಕೊಂಡು ನಿಮ್ಮ ಮುಸುಡಿ ಬೇಜಾರಾಗಿದೆ. ಇಲ್ಲಿ ಬೇರೆ ನೋಡಿದೆ. ಎಲ್ಲಿದೆ ಇದು? ಯಾಕೆ ಮಿರರ ಮುಚ್ಚ ಮಡಗಿದ್ದೀರಿ? ಅಲ್ಲ, ಎಲ್ಲರೂ ಕನ್ನಡಿ ನೋಡ್ಲಿ ಅಂತ ಹಾಕಿದ್ರೆ ನೀವು ಮುಚ್ಚಿಟ್ಟು. ಪಂಚು, which looks good, this one or this one? ನನಗೆ ಎರಡು ಸೂಪರ್, ಎರಡು ಕಲರು ಚೆನ್ನಾಗಿ ಕಾಣಿಸ್ತು. ನಿಮಗೆ ಕೇಳೋಣ ಅಂದರೆ ನೀವು ನೋಡೋಷ್ಟೊತ್ತಿಗೆ ನಾನು ಮನ್ಕೊಟ್ಟಾಗಿರ್ತೀನಲ್ಲ, ಅದಕ್ಕೆ. ಎರಡೂ ಚೆನ್ನಾಗಿದೆ. ಎರಡು ಚೀಟಿ ಬರೆದ್ಬಿಟ್ಟು ಹಾಕಿ ಯಾವ್ದು ಬೇಕಂತಾರಲ್ಲ ಆ ಥರ ಬ್ಲ್ಯಾಕೇ ತೊಗೊಂಡ್ಲ? ಅದಕ್ಕೆ ಬ್ಲ್ಯಾಕೇ ತೊಗೊಂತೆ. ಬ್ಲ್ಯಾಕ್ ಎತ್ತುಕೊಳ್ಳಿ, ಎಲ್ಲದಕ್ಕೂ ಆಗುತ್ತೆ. ಅಯ್ಯೋ, ಎಲ್ಲ ಸುತ್ತಿ ಹೇಳಿದ್ರೆ ಅದು ಬೇರೆ ಬೇರೆ ಅರ್ಥ ಬರುತ್ತೆ. ಪ್ಯಾಂಟು ಜೀನ್ಸ್ ಬೇಡ ನನಗೆ, ಬೇರೆ ಥರ ಏನಾದ್ರು ಡಿಫ್ರೆಂಟ್ ಆಗಿ. ಎಲ್ಲಿದೆ? ನಿಂಗೆ ತಿರುಗಾ ಹೊಟ್ಟೋಯ್ತೀನಿ. ರೀಸನಬಲ್ ಆಗಿ ಕೊಡ್ಬೇಕು. ಅದೇನೆ ಮಕ್ಕೊಡ್ದಂಗೆ ಹೇಳ್ಬಿಟ್ರು. ಅಂದ್ರೆ ಜಾಸ್ತಿ ಗಾಂಚಲಿ ತೋರಿಸ್ಬೇಡ, ಇಷ್ಟೇ ಕೊಟ್ಬಿಟ್ಟು ಹೋಯ್ತಾ ಇರೋ ನಂಗೆ. ಇದು ಓಕೆ, ಬಟ್ ಈ ಕಲರ್ ನನ್ನ ಹತ್ರ ಇದೆ. ಬ್ಲ್ಯಾಕ್ ಕೊಡಿ. ಆಲ್ಮೋಸ್ಟ್ ಕಾಲೇಜಿಗೆ ಹೋಗೋ ಸ್ಟೂಡೆಂಟ್ಸು, ಈ ದಿನ ಕೆಲ್ಸಕ್ಕೆ ಹೋಗೋರು ಇಲ್ಲೇ ಜಾಸ್ತಿ ಶಾಪಿಂಗ್ ಮಾಡೋದು. ಸರಿ, ಇದಕ್ಕೆ ಕೊಡಿ. ಎಷ್ಟಿದು? ಆ ಕಲರ್ ಬೇಡ, ನನ್ನ ಹತ್ರ ಇದೆ ಆ ಕಲರ್. ಆ ಥರದ್ದು ಇದೆ ನನ್ನ ಹತ್ರ. ಪ್ಲಾಸ್ಟಿಕ್ ಫ್ರೆಂಡ್ಸ್, ನೀವು ಎಷ್ಟು ಊದ್ಕೊಂಡ್ರು ಹಾಕ್ಕೋಬೋದು. ನೋಡಿ, ಈಚ್ತದೆ ನೋಡಿ, ಕಾಲು ಈಚ್ತದೆ, ಎಲ್ಲೂ ಸಿಗಾಕೊಳ್ಳಲ್ಲ ನೋಡಿ, ಬಟನು ಕಿತ್ತೋಗಲ್ಲ ನೋಡಿ. ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ಅಕ್ಕ, ನೀನೆಲ್ಲ ಪ್ಯಾಕೆಟ್ ತೆಗ್ದು ತೋರಿಸ್ಬೇಡ. ನಾನೇನೋ ತಗೊಳ್ದೆ ಹೋದ್ರೆ ಆಮೇಲೆ ಬಾಯಿಗೆ ಬಂದಂಗೆ ಬೈತಿ. 2 ರಿಂದ 50 ರೂಪಾಯಿ ಫ್ರೆಂಡ್ಸ್. ನಾವು ತಿಂದಿರೋ ಗೋಲ್ಗಪ್ಪ ಎಷ್ಟು ರೂಪಾಯಿ? 30 ರೂಪಾಯಿ. 2 ರಿಂದ 60 ರೂಪಾಯಿ. 50 ರೂಪಾಯಿ ನಾನು ಎಲ್ಗೋಗಿ? ಅಲ್ಲ ಕೇಳಿ, ಅವ್ರೇನಾದ್ರು ಇವಾಗ ನಿಮಗೆ ಬಂದು ಪ್ರಮೋಟ್ ಮಾಡ್ಬೇಕಂದ್ರೆ ಎಷ್ಟು ಚಾರ್ಜ್ ಆಗುತ್ತೆ ಗೊತ್ತಾ? ಅಂಥದ್ರಲ್ಲಿ ನಿಮಗೆ ಫ್ರೀ ಪ್ರಮೋಷನ್. ನಿಮ್ಮ ಓನರ್ ನಂಬರ್ ಕೊಡಿ, ನಾನು ವಿಡಿಯೋ ಕಾಲ್ ಮಾಡಿ ಕೊಡಿ, ನಾನು ಮಾತಾಡ್ತೀನಿ. ಫೋಟೋದ್ರಾ? ಸಾರಿ, ಇದ್ದಾರಾ? ಸಾರಿ, ಇಲ್ಲ ಮೇಡಮ್ ಅಂತ ಅಷ್ಟು ಬೇಜಾರಲ್ಲಿ ಹೇಳೋದ್ರಲ್ಲ. ಹ್ಞೂ, ಅದು ನಿಜ. ದಣಿಕ್ಳು, ನಮ್ಮ ದಣಿಕ್ಳಿಲ್ದೆ ನಾವಿಲ್ಲ ಕಣಿ. ಹೋಟೆಲಲ್ಲೇ 100 ಲೆಸ್ ಅಕ್ಕ. ಕಮ್ಮಿ ಮಾಡು ಪ್ಲೇಸ್ ಅಕ್ಕ. ಅಮ್ಮ, ಅಣ್ಣಮ್ಮ, ಮಾರಮ್ಮ, ಪ್ಲೀಸ್ ಅಕ್ಕ. ಫ್ರೆಂಡ್ಸ್, ಎಷ್ಟೋ ವರ್ಷಗಳ ನಂತರ ಒಂದು ಜಾಕೆಟನ್ನು ತೆಗೆದುಕೊಂಡಿರುವೆ. ನಾನಿನ್ನೇನು ಶಾಪಿಂಗ್ ಮಾಡಲ್ಲ. ಎಷ್ಟು? ಏನೋಪ್ಪ, ಹೆಣ್ಣೈಕಳು 1200 ತಕೊಳ್ಳಿ.
ಇಲ್ಲ ಇಲ್ಲ ಅಷ್ಟು ತಗೊಳ್ಳಿ ಏನಾಗಲ್ಲ. 1200 ತಗೊಳ್ಳಿ. ನೋಡಿ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದೀವಿ ನಾವು. ನೀವು ಓನರ್ ಆಗಿದ್ರೆ ಫ್ರೀ ಕೊಡ್ತಿದ್ರು ಗೊತ್ತಾ? ಅವ್ರು ನಮಗೆ ಫ್ರೀ ಆಗಿ ಕೊಡಲ್ಲ, ನಿಮಗೆ ಕೊಡ್ತಾರೆ, ನಿಮಗೆ ಸಂಬಳ ಕೊಟ್ಟು ಫ್ರೀ ಆಗಿ ಕೊಡ್ಬೇಕಾ? ಏನ್ ನಾವು ದುರಾಸೆ ನೋಡಿ ಫ್ರೆಂಡ್ಸ್, ಈ ಹೆಣ್ಮಕ್ಳಿಗೆ ಸಂಬಳನ ಕೊಟ್ಟು ಫ್ರೀ ಆಗಿ ಕೊಡ್ಬೇಕಂತೆ. ಜಾಸ್ತಿ. ನನಗೂ ಆಸೆ ಜಾಸ್ತಿ, ಕೊಡಿ ಮತ್ತೆ 100 ರೂಪಾಯಿ ಕಡಿಮೆ ಮಾಡಿ. ನಾನೇನು ಪಿಶಾಚಿ, ನಾನೇನಲ್ವಾ? 1300 ರೂಪಾಯಿ ಏನ್ ನಿಂಗೆ ದೊಡ್ಡ ಮನ್ಸಿಲ್ಲ ಬಿಡು ನಿಂಗೆ. ಅಯ್ಯೋ ವ್ಯಾಪಾರ ಅಂದ್ಮೇಲೆ ಯಾರಾದ್ರೂ ಬೇರೆಯವ್ರ ಸಾವುಕಾರ ಬರ್ತಾರಲ್ಲ ಅವ್ರ ತವ ಚೌಕಾಸಿ ಇಲ್ಲ ಫಿಕ್ಸು ಅಂದ್ಬಿಟ್ಟು ತಕ. ನಮ್ಮಂತ ಬಡ್ರ ಮಕ್ಳು ಎಲ್ಲ ಮಾಡ್ತೇವೆ. 100 ರೂಪಾಯಿ ಕಮ್ಮಿ ಮಾಡಿರೋದು, ಇಲ್ಲಾಂದ್ರೆ ನಾವು ಕಮ್ಮಿ ಮಾಡಲ್ಲ. ನಿಮ್ಮ ನೋಡಿ 100 ರೂಪಾಯಿ ಕಮ್ಮಿ. 100 ರೂಪಾಯಿ ಕಡಿಮೆ ಅಂತೆ. ನಿಮ್ಮ ಓನರ್ ನಂಬರ್ ಕೊಡಿ, ನಾನು ವಿಡಿಯೋ ಕಾಲ್ ಮಾಡ್ಬಿಟ್ಟು ಕೇಳ್ತೀನಿ, ವಾಪಸ್ ಹಾಕಿಸ್ಕೊತೀನಿ. 1300 ರೂಪಾಯಿ ಕೊಡಿ, ನಾ ಪ್ರಮೋಷನ್ ಮಾಡಿದ್ದೀನಿ ನಿಮ್ಮ ಅಂಗಡಿದ. ಥ್ಯಾಂಕ್ಸ್ ಅಕ್ಕ, ಒಳ್ಳೇದಾಗ್ಲಿ. ನಾನಿನ್ನೇನು ನೋಡಲ್ಲ, ಏನೋ ಪಿಕ್ಸು ಅಂತಾರೆ, ಏನು ಕೇಳಿದ್ರು. ಪುಟ್ಟ ಚಪ್ಪಲಿ ಏನು ಚೆನ್ನಾಗಿದೆ ಗೊತ್ತಾ? ಪುಟ್ಟ ಕೈ, ಪುಟ್ಟ ಕಾಲಿ, ಕ್ಯೂಟ್ ಆಗಿದೆ. ಎಷ್ಟಣ್ಣ? 350 ಒಂದು ಕೊಡೋದು ಹೇಳಿ. 320 ಕ್ವಾಲಿಟಿ ಚೆನ್ನಾಗಿದೆ. ಕೊಡೋದು ಹೇಳಿ ಅಣ್ಣ. ಇದೇನೋ ಬೇರೆ ಇದೆ. ಇಲ್ಲ ಕೊಡ್ತೀವಿ, ಡಿಸೈನ್ ತೋರಿಸ್ತಾರೆ. ಬಿಡಾಗರ ಹೇಳಿ ಫೈನಲ್ ಒಂದು 320 ಆತ ಅಷ್ಟೇ. 250 ಕೊಡ್ತೀನಿ ನಾನು. ಬರಲ್ಲ, ಅಷ್ಟು ಕಮ್ಮಿ ಆಗಲ್ಲ. ಫ್ಯಾನ್ಸಿ ಫ್ಯಾನ್ಸಿ ಐಟಮ್ ಅದಕ್ಕೆ. ಚಿಕ್ಕದಲ್ವಾ ನನ್ನ ಮಗಳದ್ದು, ಇಷ್ಟು ದೊಡ್ಡದು ಕಾಲ ಅಂದರೆ ಜಾಸ್ತಿ ಬೇಕು ಚಪ್ಪಲಿ ಹೊಲಿಯೋಕ್ಕೆ ಜಾಗ. ಚಿಕ್ಕದಲ್ಲ, 250 ಕೊಡ್ತೀನಿ. 350 ಈಗ 310 ಕೊಡೋದು. ಇಲ್ಲ 40 ರೂಪೀಸ್ ಕಮ್ಮಿ 250 ಅಷ್ಟೇ. ಸ್ವಲ್ಪ ಕಮ್ಮಿ ಮಾಡ್ತೀನಿ, 20 30 ಕಮ್ಮಿ ಮಾಡ್ತೀನಿ. ನನಗೆ ಚಪ್ಪಲಿ ಕೊಡಿ ಹೋಗಿ 300 ರೂಪೀಸ್ ಆಗುತ್ತೆ. 300 ಆಗುತ್ತೆ. 300 ಅಲ್ಲ ಇದು ಕಡಿಮೆ ಮಾಡಿ 300 ಮಾಡಿ 50 ರೂಪಾಯಿ ಕಮ್ಮಿ ಮಾಡಿದೆ ಮೇಡಮ್. ಅಂದ್ರೆ ಎಲ್ಲ ಫಸ್ಟ್ ಇಟ್ಬಿಟ್ಟಿದ್ದಾರೆ ಜಾಸ್ತಿ. ಎಷ್ಟು ಕಮ್ಮಿ ಮಾಡಬೇಡಿ, ಸ್ವಲ್ಪ ಕಮ್ಮಿ ಮಾಡಿ. 250 ಅಷ್ಟೇ. 300 ರೂಪೀಸ್ ಹೇಳ್ಬಿಟ್ಟಿದ್ದೀವಿ. 250 350 ಬಾರ್ಕಿಂಗ್ ಇಲ್ಲ ಮೇಡಮ್, ಅದೇ ನೀವು ಬೇಕಾದ್ರೆ ಫಸ್ಟ್ ಮಾರ್ನಿಂಗ್. ನಿಮಗೂ ಬೇಡ 270 ಲಾಸ್ಟ್. ಆಗಲ್ಲ, ಅಷ್ಟೇ ಆಗಲ್ಲ. ಸ್ವಲ್ಪ ಕಮ್ಮಿ ಮಾಡ್ತೀವಿ, ಮಾಡಿದ 50 ರೂಪಾಯಿ ಕಮ್ಮಿ ಮಾಡಿದ್ದೀವಿ. 20 ರೂಪಾಯಿ ಕಮ್ಮಿ ಮಾಡೋದು. 270 ಲಾಸ್ಟ್ ಸರ್. 300 ಲಾಸ್ಟ್ ಆಗುತ್ತೆ. ಇಲ್ಲ 300 ಬೇಡ, ಲಾಸ್ಟ್ 280. ಇಲ್ಲ 290 ಕೂಡ ಹೋಗಿ. 280 ಕೊಡಿ ಅಂತ ಹೇಳಿದ್ರು. ಇಲ್ಲ ಅವ್ರು ಆಕ್ಚುಲಿ 250 ಓಕೆ ಅನ್ನೋರು, ಆದ್ಮೇಲೆ ಇವ್ರಿಗೆ ಬಿಟ್ಬಿಟ್ರು. ಇಲ್ಲ ಆಕ್ಚುಲಿ ಕೊಡ್ತಿದ್ರು, ಅವ್ರು ಬೇಡ ಅಂದ್ಬಿಟ್ರು. ಈ ಥರ ಎಲ್ಲ ಶಾಪಿಂಗ್ ಕಡಿಮೆ, ನಮ್ಮ ಕೈ ಕೆಲಸನೇ ಜಾಸ್ತಿ. ಹೌದು, ಇದು ಕ್ಲೋಸ್ ಮಾಡಿ. ಇಸ್ಕೊಂಬರ್ಕೋದ್ರಾ ಅಲ್ವಾ ಫ್ರೆಂಡ್ಸ್? ಜಾತ್ರೆಗೆ ಹೋದ್ರೆ ಕೈ ಕೆಲಸನೇ ಜಾಸ್ತಿ. ಹೌದು. ನಂಗೆ ಭಾರಿ ಮೀಟ್ರ್ ಆಫ್ ಆಗೆಲ್ಲ ಮಾಡಿ ಅವರೆಲ್ಲ ಬಂಡು ಧೈರ್ಯದಲ್ಲಿ ಮಾಡ್ತಾರೆ. ನಾನೇನಾದ್ರು ಸಿಗಾಕೋಗ್ಬಿಟ್ಟು ಅಯ್ಯೋ ಕಿತ್ತೋದವಳೆ ಈ ಪಾಟಿ ದುಡಿತೀಯ, ನಿನಗೇನು ಬಂದಿತ್ತು ಅಂತ ನನಗೇನಾದ್ರು ಬೈದಿದ್ರು. ಒಂದು ಸಿನಿಮಾ ನೆನಪಾಗ್ತದೆ ನನಗೆ. ಮಾಸ್ಟ್ರಿ ಅವ್ರದ್ದು ಒಂದು ಸಿನಿಮಾ ಇದೆ ಗೊತ್ತಾ? ಅದು ಅಯ್ಯೋ ಅದು ಯಾವ ಸಿನಿಮಾ ನಂಗೆ ಗೊತ್ತಿಲ್ಲ. ಈ ಥರನೇ ಈಗ ನಿಮ್ಮ ಮನೇಲಿ ನೋಡಿದ್ವಲ್ಲ ಚಿಕ್ಕಕ್ಕೆ ಸ್ವಲ್ಪ ಆ ಥರ ನೋಡಿರೋದದು. ಮಾಸ್ಟ್ರಿ ಮೇಡಮ್ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಓಮ್ ಫಿಲಮ್ ನೋಡೋದು ಬಿಟ್ಟು ಶಾಪಿಂಗಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ನಾನು ಸಿನಿಮಾ ಸ್ಯಾಕ್ರಿಫೈಸ್ ಮಾಡಿ ಬಂದಿರೋ ಇವ್ರಿಗೋಸ್ಕರ. ಕೊನೆಗೂ 300 ಹೋಗಿ ಆಮೇಲೆ 280 280ಗೆ ಬಂದ್ವಿ. ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. ಆ ರೆಡ್ ಕಲರ್ ಚಪ್ಪಲಿ ಚೆನ್ನಾಗಿತ್ತು, ಕಡಿಮೆ ಹೇಳಿದ್ರೆ 2 ಅಲ್ವಾ?